ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇರುವಂತ ವಿಜ್ಞಾನದ ಪ್ರಯೋಗ ಹೆಸರು ಏನಪ್ಪಾ ಅಂತಂದ್ರೆ, ನಮ್ಗೆ ಈ ಕೊರೋನಾ ಟೈಮಲ್ಲಿ ಮನೆಯಲ್ಲಿ ಬಹಳ ಸುಲಭವಾಗಿ ಸಿಗುತ್ತೆ. ಅದೇನಪ್ಪಾ ಅಂತಂದ್ರೆ ಸ್ಯಾನಿಟೈಸರ್. ಈ ಸ್ಯಾನಿಟೈಸರ್ ಅನ್ನ ಬಳಸ್ಕೊಂಡು ವಿಜ್ಞಾನದಲ್ಲಿ ಒಂದು ಮ್ಯಾಜಿಕ್ ತರ ಮಕ್ಕಳಿಗೆ ಕಾನ್ಸಂಟ್ರೇಟ್ ಅನ್ನ ಮೂಡಿಸ್ಲಿಕ್ಕೆ ಈ ಒಂದು ಪ್ರಯೋಗ ಸಹಾಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾದ್ರೆ ಈ ಪ್ರಯೋಗದ ಹೆಸರು ಏನಪ್ಪಾ ಅಂತಂದ್ರೆ ಮ್ಯಾಜಿಕ್ ಇನ್ ಸ್ಯಾನಿಟೈಸರ್. ನಮ್ಮ ವಿಜ್ಞಾನದ ಸಹಾಯದಿಂದಾನೇ ತಂತ್ರಜ್ಞಾನವನ್ನು ಬಳಸಿ ಜರ್ಮ್ ಕಿಲ್ಲರ್ ಆಗಿ ನಾವು ಇವತ್ತೆಲ್ಲರೂ ಕೂಡ ಕೊರೋನಾ ಟೈಮಲ್ಲಿ ಬಳಸ್ತಾ ಇದ್ದೇವೆ. ಇದನ್ನ ಬಳಸ್ಕೊಂಡು ಇದರಲ್ಲಿ ಮ್ಯಾಜಿಕ್ ಹೇಗೆ ಮಾಡಿ ತೋರಿಸೋದಂತ ನಾನು ಈ ಪ್ರಯೋಗದ ಮೂಲಕ ತೋರಿಸ್ಕೊಡ್ತಾ ಇದ್ದಾನೆ. ಇದನ್ನ ಮಾಡ್ಲಿಕ್ಕೆ, ಈ ಪ್ರಯೋಗ ಮಾಡ್ಲಿಕ್ಕೆ ಏನೆಲ್ಲ ಉಪಕರಣಗಳು ಬೇಕಪ್ಪ ಅಂತಂದ್ರೆ, ಒಂದು ಸ್ಯಾನಿಟೈಸರ್ನ ಒಂದು 4-5 ಹನಿಗಳು, ಒಂದು ಸಣ್ಣ ಪ್ಲೇಟ್, ಒಂದೆರಡು ಕಾಗದ, ಮ್ಯಾಚ್ ಬಾಕ್ಸ್. ಇಷ್ಟಿದ್ರೆ ಸಾಕು, ನಾವು ಈ ಪ್ರಯೋಗವನ್ನ ಬಹಳ ಸುಲಭವಾಗಿ ತೋರಿಸ್ಬೋದು. ನೋಡಿ, ನಾನು ಈ ಪ್ಲೇಟಲ್ಲಿ ಸ್ಯಾನಿಟೈಸರ್ನ ಕೆಲವು ಹನಿಗಳನ್ನು ತಗೊತಾ ಇದ್ದೇನೆ. ಸುಮಾರು ಒಂದು 10 ಹನಿಗಳನ್ನು ತಗೊತಿದ್ದೇನೆ. ನೋಡಿ, ನೀವೆಲ್ಲ ನೋಡ್ಬೋದು. ಇದನ್ನ ಹಚ್ಚಿದ್ದೇನೆ. ನೋಡ್ರಿ ಅದ್ರ ಫ್ಲೇಮ್ ಯಾವ ಥರ ಇದೆ ಅಂತ. ನೋಡ್ರಿ, ಹಾರೋಯ್ತು. ಇನ್ನೊಂದ್ಸರಿ ಹಚ್ಚೋಣ. ನೋಡಿ, ಪೇಪರು ಹೊತ್ಕೊಂಡು ಉರಿತಾ ಇದೆ. ಹೌದಾ? ಅದೇ ನೋಡಿ, ಇದನ್ನ ಇನ್ನೊಂದ್ಸರಿ ಹಚ್ಚಿ ನೋಡ್ರಿ. ಹತ್ಕೊಂತಿದ್ಯಾ? ಇಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಸ್ಯಾನಿಟೈಸರ್ನಲ್ಲಿರುವಂತ ಮದ್ಯಸಾರ ಅಂದ್ರೆ ಆಲ್ಕೋಹಾಲ್ ಕಂಟೆಂಟ್ ಏನಿದೆ ಅದು ಖಾಲಿ ಆಗಿದೆ. ಹಾಗಾಗಿ ಇಲ್ಲಿ ಅದು ಬೆಂಕಿ ತರ ಉರಿತಾ ಇಲ್ಲ. ಅದ್ರ ಜೊತೆಗೇನೆ ಆಲ್ಕೋಹಾಲ್ ಅಥವಾ ಮದ್ಯಸಾರವನ್ನ ಗಾಳಿಗೆ ತೆರೆದಿಟ್ಟಾಗ ಏನಾಗುತ್ತೆ, ಅದು ಬಹಳ ಬೇಗ ಹಾವಿಯಾಗುತ್ತೆ. ಈ ರೀತಿ ನಾವೊಂದು ಸಣ್ಣ ಒಂದು ಪ್ರಯೋಗವನ್ನ ಮಾಡಿ ಮಕ್ಕಳ ಆಸಕ್ತಿಯನ್ನ ಕೇಂದ್ರೀಕರಿಸಬಹುದು. ನೀವು ಇಂತಹ ಪ್ರಯೋಗಗಳಿಗಾಗಿ ನನ್ನ ಚಾನಲ್ ಅನ್ನ ತಪ್ಪದೇ ವೀಕ್ಷಿಸಿ. ನಮಸ್ಕಾರ.